ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿರುದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿಮಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶೀತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದ ತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲೆ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರೂನ್ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀ ಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದದಮಸ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೂಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸ್ವಮಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾ ಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಚುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಂ ತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಷುರ್ಯಾತ್ಮಜ ಸಂಗಮೆ ವ್ಯಾಖ್ಯಾ ಸ್ನಾನಮಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಜೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ
ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ मनोजजित्या मनसाङ्गीपत्या रघुत्तमाख्यं स्वगुरुं नमामि न दग्धं यस्य कौपीनम् अग्रौ दत्तमपि स्फुटं वेदौ व्यासगुरुं नौमि श्रीवेदेश नमस्कृतं सत्यनाथ गुरुः पातु योधीरो नवचन्द्रिकां नवामृतगदा तीर्थताण्डवानि व्यचीकृपत आरूढः सहसा यतीन्द्रपदवीं गत्वा च वाराणसीं तत्रत्यान् कुमतप्रचारनिरतानद्वैतदिग्धन्तिनः प्रौढार्थे वचने सुयुक्तिखचितैः सम्भीषयन्मोदयन् सत्यध्यानसुखे सरि हित्वा न मे सद्गतिः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमो सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुदारतान् वेदेशमुनिसत्पादसेवा सम्प्राप्तवैभवान् यादवार्यान् वरसुधाटिकाकारान् वयं नुमः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभां ध्यायन्ति ये कामान् गुरुदेव प्रसादजान् इतरान् आत्मपापोत्थान् तेषां विद्या फलिष्यते यैरहं शुकवत् सम्यक् शिक्षितोऽस्मि कृपालुभिः श्रीमः सत्यात्मतीर्थार्यान् वन्दे विद्या गुरून् मम सुसार्थकाभिधेयं च श्रीसत्यात्मयतीश्वरम् विद्यार्थिवत्सलं सेवे सदा पण्डितपोषकम् स्वस्त्यस्तु सतामखिलसन्मङ्गलानि भवन्तु ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ನ್ಯಾಯಸುಧೆಯ ಪಾಠ ಪ್ರಥಮಾಧ್ಯಾಯ, ಅದು ಸಮನ್ವಯ ಅಧ್ಯಾಯ. ಅಲ್ಲಿ ಪ್ರಥಮ ಪಾದ, ಪ್ರಥಮ ಅಧಿಕರಣ ಜಿಜ್ಞಾಸಾಧಿಕರಣ. ಜಿಜ್ಞಾಸಾಧಿಕರಣದ ಅರ್ಧ ಭಾಗ ಆದ ಮೇಲೆ ಬರತಕ್ಕಂಥ ಒಂದು ಪ್ರಧಾನವಾದ ಘಟ್ಟ, ಅದು ಅನ್ಯತಾಖ್ಯಾತಿವಾದ ಅಂತ ಕರೀತಾ ಇದ್ದಾರೆ. ಆರಂಭದಲ್ಲಿ ಮೊದಲು ಪ್ರಾಭಾಕರರು ಮಾಡತಕ್ಕಂಥ ಅನ್ಯತಾಖ್ಯಾತಿಯನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಪ್ರಾಭಾಕರರು ಅನ್ಯತಾಖ್ಯಾತಿಯನ್ನೇ ಒಪ್ಪೋದಿಲ್ಲ, ಅಂದ್ರೆ ಭ್ರಾಂತಿ ಎಂಬುದನ್ನೇ ಒಪ್ಪೋದಿಲ್ಲ. ಜಗತ್ತಿನಲ್ಲಿ ಬರುವ ಎಲ್ಲ ಜ್ಞಾನಗಳೂ ಕೂಡ ಯಥಾರ್ಥ ಜ್ಞಾನವೇ ಅಂತ ಪ್ರಾಭಾಕರರ ಅಭಿಪ್ರಾಯ. ಪಂಚಾಖ್ಯಾತಿವಾದ ಅಂತ ಕರೀತಾರೆ. ಪ್ರಾಭಾಕರರು ಮಾಡಿರತಕ್ಕಂತಹ ಅನ್ಯಥಾಖ್ಯಾತಿಯ ನಿರಾಕರಣೆಯನ್ನ ಮುಂದೆ ಮಾಡ್ತಾರೆ. ಏನ್ ಹೇಳ್ತಾರೆ ಪ್ರಾಭಾಕರರು, ಅದರ ಅನುವಾದವನ್ನ ಟೀಕಾಕೃತ್ಪಾದರು ಮಾಡ್ತಾರೆ. ಪಂಚಾಖ್ಯಾತಿವಾದ ಇವತ್ತಿನಿಂದ ಆರಂಭ. ಸ್ವಲ್ಪ ಕಠಿಣವಾದದ್ದು, ಜಿಜ್ಞಾಸಾಧಿಕರಣದಲ್ಲಿ ಪ್ರಧಾನವಾಗಿರ್ತಕ್ಕಂಥ ವಿಚಾರ. ಗಮನ ಇಟ್ಟು ಕೇಳಿ, ಬಹಳ
ವಿಶಿಷ್ಟವಾಗಿರತಕ್ಕಂಥ ಒಂದು ವಿಚಾರ ಪಂಚಾಖ್ಯಾತಿವಾದ. ಟೀಕಾಕೃತ್ಪಾದರು ವಾಕ್ಯ ನೋಡಿ. ಇಹ ಖಲು ಕೇಚಿತ್ ಯಥಾರ್ಥಮೇವ ಸರ್ವ ವಿಜ್ಞಾನಂ ಇತಿ ಮನ್ಯಮಾನಾಃ ನ ಅನ್ಯಥಾ ಖ್ಯಾತಿಂ ಸಹಂತೆ. ನೋಡಿ, ಕೇಚಿತ್ ಅಂದ್ರೆ ಕೆಲವರು, ಅಂದ್ರೆ ಪ್ರಾಭಾಕರರು, ಮೀಮಾಂಸಕದ ಮತದ ಏಕದೇಶಿಗಳು ಅಂತ ಕರೀತಾರೆ ಅವರನ್ನ. ಮೀಮಾಂಸಕ ಮತದ ಏಕದೇಶಿಗಳಾದ ಪ್ರಾಭಾಕರರು ಸರ್ವ ವಿಜ್ಞಾನಂ ಯಥಾರ್ಥಮೇವ, ಅವರ ನಿಯಮ ಎಲ್ಲ ಜ್ಞಾನಗಳು ಕೂಡ ಯಥಾರ್ಥವೇ ಆಗಿವೆ. ಯಥಾರ್ಥಮೇವ ಸರ್ವ ವಿಜ್ಞಾನಂ ಇತಿ ಕೇಚಿತ್ ಅಂದ್ರೆ ಮೀಮಾಂಸಕ ಏಕದೇಶಿನಃ ಪ್ರಾಭಾಕರಾಃ ಇತ್ಯರ್ಥಃ. ಪ್ರಾಭಾಕರರು ಎಲ್ಲ ಜ್ಞಾನಗಳು ಯಥಾರ್ಥವೇ ಅಂತ ಅವರ ಅಭಿಪ್ರಾಯ. ಆದ್ದರಿಂದ ನ ಅನ್ಯಥಾ ಖ್ಯಾತಿಂ ಸಹಂತೆ. ಪ್ರಾಭಾಕರರು ಸರ್ವಥಾ ಐತಾರ್ಥ ಜ್ಞಾನವೇ ಇಲ್ಲ ಅಂತ ಅವರ ಅಭಿಪ್ರಾಯ. ಜಗತ್ತಿನಲ್ಲಿ ಭ್ರಾಂತಿ ಐತಾರ್ಥ ಜ್ಞಾನವೇ ಇಲ್ಲ, ಅನ್ಯಥಾ ಖ್ಯಾತಿಯನ್ನು ಅವರು ಒಪ್ಪಿಕೊಳ್ಳೋದೇ ಇಲ್ಲ. ಹೇಗೆ ಏನು ಅದರ ವಿವರಣೆ. ನ ಅನ್ಯಥಾ ಖ್ಯಾತಿಂ ಸಹಂತೆ ಅಂದ್ರೆ ತೇ ಪ್ರಾಭಾಕರಾಃ ಅನ್ಯಥಾ ಖ್ಯಾತಿಂ ನ ಸಹಂತೆ. ಅವರು ಸರ್ವಥಾ ಅನ್ಯಥಾ ಖ್ಯಾತಿ ಐತಾರ್ಥ ಜ್ಞಾನ ಇದು ಒಪ್ಪೋದಿಲ್ಲ. ತಥಾಹಿ ಹೇಗೆ ಅಂದ್ರೆ ಅದರ ವಿವರಣೆಯನ್ನು ತಿಳಿಸಿಕೊಡ್ತಾರೆ. ತಥಾಹಿ ಕೇಯಂ ಅನ್ಯಥಾ ಖ್ಯಾತಿರ್ನಾಮ. ಪ್ರಾಭಾಕರರ ವಿಚಾರವನ್ನು ಟೀಕಾಕೃತ್ಪಾದರು ಮೊದಲು ಬಹಳ ಸುಂದರವಾಗಿ ಅನುವಾದ ಮಾಡಿದ್ದಾರೆ. ಅಂದ್ರೆ ಇಯಂ ಅನ್ಯಥಾ ಖ್ಯಾತಿರ್ನಾಮಕ. ಅನ್ಯಥಾ ಖ್ಯಾತಿ ಸ್ತ್ರೀಲಿಂಗ, ಅದಕ್ಕೆ ಇಯಂ ಅನ್ಯಥಾ ಖ್ಯಾತಿರ್ ನಾಮಕ ಸ್ತ್ರೀಲಿಂಗ ಪ್ರಯೋಗವೇ ಟೀಕಾಕೃತ್ಪಾದರು ಮಾಡ್ತಾರೆ. ಕೇಯಂ ಅನ್ಯಥಾ ಖ್ಯಾತಿರ್ನಾಮ. ಅನ್ಯಥಾ ಖ್ಯಾತಿ ಅಂದ್ರೆ ಏನ್ ಹೇಳ್ರಪ್ಪ? ಐತಾರ್ಥ ಜ್ಞಾನ ಐತಾರ್ಥ ಜ್ಞಾನ ಅಂತ ಇದ್ದೀರ ಅನೇಕ ವಾದಿಗಳು. ಏನು ಐತಾರ್ಥ ಜ್ಞಾನ ಅಂದ್ರೆ ಏನು ಅಂತ ಅವ್ರ ಪ್ರಶ್ನೆ. ನೋಡಿ, ಅನೇಕ ರೀತಿ ವಿಕಲ್ಪ ಇದೆ. ಮೊದಲನೇದ್ದು ಯದಿ ತಾವತ ಅನ್ಯಥಾ ಪರಿಣತೆ ವಸ್ತುನಿ ಖ್ಯಾತಿ ಅನ್ಯಥಾ ಖ್ಯಾತಿ ಹೀಗಂಬೋದಾದರೆ ಅಂತ ಅಭಿಪ್ರಾಯ. ಅಂದ್ರೆ ಯದಿ ತಾವತ ಅನ್ಯಥಾ ಪರಿಣತೆ ವಸ್ತುನಿ ಖ್ಯಾತಿ ಅನ್ಯಥಾ ಖ್ಯಾತಿ. ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದೋದು, ಅಂತಹ ವಸ್ತುವಿನ ಜ್ಞಾನವೇ ಅನ್ಯಥಾ ಖ್ಯಾತಿ. ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದುತ್ತದೆ, ಅಂತಹ ವಸ್ತುವಿನ ಜ್ಞಾನ ತಿಳುವಳಿಕೆನೇ ಅನ್ಯಥಾ ಖ್ಯಾತಿ. ಅಂದ್ರೆ ಬೇರೆ ರೀತಿಯಾಗಿ ಪರಿಣಾಮ ಹೊಂದಿದ ವಸ್ತುವಿನ ಜ್ಞಾನ ಅನ್ಯಥಾ ಖ್ಯಾತಿ. ನೋಡಿ, ಅನ್ಯಥಾ ಪರಿಣತೆ ವಸ್ತುನಿ ಖ್ಯಾತಿ. ಒಂದು ವಸ್ತು ಬೇರೆ ರೀತಿಯಾಗಿ ಪರಿಣಾಮ ಹೊಂದಿದೆ, ಅಂತಹ ವಸ್ತುವಿನ ಖ್ಯಾತಿ ಅಂದ್ರೆ ಜ್ಞಾನ. ಖ್ಯಾತಿ ಖ್ಯಾತಿ ಅಂದ್ರೆ ಜ್ಞಾನ. ಅನ್ಯಥಾ ಖ್ಯಾತಿ ಅಂದ್ರೆ ಐತಾರ್ಥ ಜ್ಞಾನ ಅಂತ ಶಬ್ದಾರ್ಥ. ಐತಾರ್ಥ ಜ್ಞಾನ ಅಂದ್ರೆ ಏನು? ಅನ್ಯಥಾ ಖ್ಯಾತಿ ಅಂದ್ರೆ ಏನು? ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದಿದ್ದು ಏನಿದೆ, ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದಿದ್ದೇನಿದೆ, ಅಂತಹ ವಸ್ತುವಿನ ಜ್ಞಾನವೇ ಅನ್ಯಥಾ ಖ್ಯಾತಿ ಅಂತಂತೀವಿ. ಅಂದ್ರೆ ಸರಿ ಹೋಗಲ್ಲ ಅಂತ ಅವರು. ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದಿರುತ್ತದೆ, ಅಂತ ವಸ್ತುವಿನ ಜ್ಞಾನವೇ ಅನ್ಯಥಾ ಖ್ಯಾತಿ ಅಂತ ನೀವು ಅನ್ನೋದಾದ್ರೆ ನೋಡಿ, ತದಾ ಘಟಾದಿ ಪ್ರತ್ಯಯಾ ಸರ್ವೇಪಿ ಅನ್ಯಥಾ ಖ್ಯಾತಿತ್ವಾತ್ ವಿಭ್ರಮಾಹ ಪ್ರಸಜ್ಜೇರನ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಯಂ ಘಟಃ ಅಯಂ ಪಟಃ ಎಂಬ ಎಲ್ಲ ಯಥಾರ್ಥ ಜ್ಞಾನಗಳು ಕೂಡ ಭ್ರಾಂತಿ ಅಂತ ಆಗ್ಬೇಕಾಗುತ್ತದೆ ಈ ರೀತಿ ಅನ್ಯಥಾ ಖ್ಯಾತಿಯ ಲಕ್ಷಣ ಹೇಳಿದ್ರೆ. ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದೋದು, ಅಂತಹ ವಸ್ತುವಿನ ಜ್ಞಾನವೇ ಅನ್ಯಥಾ ಖ್ಯಾತಿ ಅಂತ ಅಂದುಬಿಟ್ರೆ, ಘಟ ಎಂಬ ವಸ್ತುನೂ ಅಷ್ಟೇ. ಅಯಂ ಘಟಃ ಅಂತ ಜ್ಞಾನ ಬರುತ್ತದೆ, ಘಟ ವಿಷಯಕವಾದ ಜ್ಞಾನ. ಘಟ ಏನಾಗಿದೆ ಈಗ? ಅನ್ಯಥಾ ಪರಿಣತವಾಗಿದೆ. ಮಣ್ಣು ಎಂಬ ವಸ್ತು ಘಟ ಎಂಬ ವಸ್ತುವಾಗಿ ಪರಿಣಾಮ ಹೊಂದಿದೆ. ಅನ್ಯಥಾ ಪರಿಣತ ವಸ್ತುವಿನ ಜ್ಞಾನ ಅನ್ಯಥಾ ಖ್ಯಾತಿ. ಅಂದರೆ ಮಣ್ಣೆಂಬ ವಸ್ತು ಘಟ ಎಂಬ ವಸ್ತುವಾಗಿ ಪರಿಣಾಮ ಹೊಂದಿದೆ, ಅಂತಹ ಘಟ ಎಂಬ ವಸ್ತುವಿನ ಜ್ಞಾನವೇ ಅಯಂ ಘಟಃ. ತಂತು ಎಂಬ ವಸ್ತು ಪಟ ಎಂಬ ವಸ್ತುವಾಗಿ ಪರಿಣಾಮ ಹೊಂದಿದೆ, ಅಂತಹ ಪರಿಣಾಮ ಹೊಂದಿದ ಪಟ ಎಂಬ ವಸ್ತುವಿನ ಜ್ಞಾನವೇ ಅಯಂ ಪಟಃ ಎಂಬ ಜ್ಞಾನ.
ಈ ರೀತಿ ಆಗೋದ್ರಿಂದ ಅಯಂ ಘಟ ಅಯಂ ಪಟ ಎಂಬ ಎಲ್ಲ ಜಗತ್ತಿನ ಸಕಲ ಯಥಾರ್ಥ ಜ್ಞಾನಗಳು ಕೂಡ ಅನ್ಯಥಾ ಖ್ಯಾತಿ ಭ್ರಾಂತಿ ಅಂತ ಆಗಬೇಕಾಗುತ್ತವೆ. ಎಲ್ಲ ಯಥಾರ್ಥವಾದ ಜ್ಞಾನಗಳು ಭ್ರಾಂತಿ ರೂಪವಾದ ಜ್ಞಾನ ಅಂತ ಆಗಬೇಕಾಗುತ್ತದೆ. ಈ ರೀತಿ ಅನ್ಯಥಾ ಖ್ಯಾತಿಯ ಅಯಥಾರ್ಥ ಜ್ಞಾನದ ಲಕ್ಷಣ ಹೇಳಿದರೆ, ಅನ್ಯಥಾ ಪರಿಣತೆ ವಸ್ತುನಿ ಖ್ಯಾತಿ ಅನ್ಯಥಾ ಖ್ಯಾತಿ ಅಂತ ಹೇಳಿದ್ರೆ ಗೊತ್ತಾಯ್ತೋ ಇಲ್ಲ, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಖ್ಯಾತಿ ಎಂಬ ಶಬ್ದಕ್ಕೆ ನಿಜವಾಗಲೂ ಭ್ರಾಂತಿ ಅಂತ ಅರ್ಥ ಇದೆ. ಪ್ರಾಭಾಕರರು ಅವರು ಅಖ್ಯಾತಿವಾದಿಗಳು ಅಂತ ಕರೀತಾರೆ. ಖ್ಯಾತಿ ಅಂದ್ರೆ ಭ್ರಾಂತಿ, ಪ್ರಾಭಾಕರರಿಗೆ ಹೆಸರು ಅಖ್ಯಾತವಾದಿಗಳು. ಅಖ್ಯಾತಿ ಅಂದ್ರೆ ಭ್ರಾಂತಿಯೇ ಇಲ್ಲ ಅಂತ ಹೇಳುವ ವಾದಿಗಳು. ಎಲ್ಲಾ ಜ್ಞಾನಗಳು ಯಥಾರ್ಥವೇ ಅಂಬೋ ವಾದಿಗಳು. ಗೊತ್ತಾಯ್ತೋ ಇಲ್ಲ. ಆದರೆ ತಾರ್ಕಿಕರು ನೈಯಾಯಿಕರು ಅನ್ಯಥಾ ಖ್ಯಾತಿಯನ್ನ ಭ್ರಾಂತಿ ರೂಪವಾದ ಜ್ಞಾನವನ್ನ ಒಪ್ಪಿದ್ದಾರೆ. ಆ ಭ್ರಾಂತಿ ರೂಪವಾದ ಜ್ಞಾನ ಅಂದ್ರೆ ಏನು, ನಿಜವಾಗಲೂ ಅದರ ಸರಿಯಾದ ಅರ್ಥವನ್ನು ಪರಿಷ್ಕಾರ ಮಾಡಿ ಹೇಳಿದವರು ನಮ್ಮ ಆಚಾರ್ಯರು. ಅದು ದ್ವೈತ ದರ್ಶನ, ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಗೊತ್ತಾಯಿತೋ ಇಲ್ಲ. ಆದ್ದರಿಂದ ದ್ವೈತ ದರ್ಶನದ ಭ್ರಾಂತಿಯ ಬಗ್ಗೆ ಹೇಳತಕ್ಕಂಥ ವಾದವನ್ನೇ ಅಭಿನವ ಅನ್ಯಥಾಖ್ಯಾತಿವಾದ ಅಂತ ಕರೆದಿದ್ದಾರೆ. ಅಭಿನವ ಅನ್ಯಥಾಖ್ಯಾತಿವಾದ ಅಂತ ಹೇಳ್ತಾ ಇದ್ದಾರೆ. ಇರ್ಲಿ, ಅಂತೂ ಪ್ರಾಭಾಕರರು ಅನ್ಯಥಾ ಪರಿಣತವಾದ ವಸ್ತುವಿನ ಜ್ಞಾನವೇ ಅನ್ಯಥಾಖ್ಯಾತಿ ಅಂದ್ರೆ ಅಯಂ ಘಟ ಅಯಂ ಪಟ ಎಂಬ ಯಥಾರ್ಥ ಜ್ಞಾನಗಳು ಅನ್ಯಥಾಖ್ಯಾತಿವಾದ ಆಗಬೇಕಾಗುತ್ತವೆ ಎಂಬ ಮಾತನ್ನ ಅವ್ರು ಹೇಳಿದರು. ಅದನ್ನು ಒಟ್ಟು ಅನ್ಯಥಾಖ್ಯಾತಿಯನ್ನು ಒಪ್ಪೋದಿಲ್ಲ. ಇನ್ನೂ ಭ್ರಾಂತಿಯನ್ನು ನಿರಾಕರಣೆ ಮಾಡುವ ಪ್ರಾಭಾಕರರು ಮುಂದುವರೆಸ್ತಾ ಅಂತಾರೆ ನೋಡಿ. ಈಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಯಾಕೋ ಇವತ್ತು ಸ್ಟ್ರಕ್ ಆಗ್ತಾ ಇದೆ. ಇರ್ಲಿ ನೋಡಿ, ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅನ್ಯಥಾ ಖ್ಯಾತಿ ಅಂದ್ರೆ ಶುಕ್ತಿ ಎಂಬುದು ರಜತಾತ್ಮನ ಪರಿಣಾಮ ಹೊಂದಿದೆ. ಆ ರಜತದ ಜ್ಞಾನವೇ ಅನ್ಯಥಾ ಪರಿಣತ ಹೊಂದಿದ ರಜತದ ಜ್ಞಾನವೇ ಇದಂ ರಜತಂ ಎಂಬ ಭ್ರಮ ಅನ್ಯಥಾ ಖ್ಯಾತಿ ಅಂತೀರಿ ನೀವು. ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಾಭಾಕರ್. ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ, ಕಿಂಚ ಶುಕ್ತಿಕಾಯಾ ರಜತಾಕಾರ ಪರಿಣಾಮ ಕಿಂ ಸಕಾರಣ ಉತ ಅಕಾರಣ. ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿದೆ. ಆ ರಜತದ ಅಯಥಾರ್ಥ ಜ್ಞಾನ, ರಜತದ ಬಗ್ಗೆ ಇರುವ ಅಂದ್ರೆ ಜ್ಞಾನವೇ ಅದು ಬ್ರಹ್ಮಜ್ಞಾನ ಅಂತ ನೀವಂತ ಇದ್ದೀರಿ. ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಕಾರಣ ಇದೆಯೋ ಇಲ್ಲವೋ ಪ್ರಾಭಾಕರು ಕೇಳ್ತಾರೆ. ಶುಕ್ತಿಯು ರಜತಾಕಾರೇಣ ಏನು ಪರಿಣಾಮ ಹೊಂದಿದೆ, ಇದು ಸಕಾರಣವೋ ಅಕಾರಣವೋ? ಅಂದ್ರೆ ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಕಾರಣ ಇದೆಯೋ ಇಲ್ಲವೋ, ಕಾರಣ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆಯನ್ನ ಮಾಡ್ತಾ ಇದ್ದ. ನತಾವದ ಕಾರಣ, ಏನ್ ಕಾರಣ ಇಲ್ರಿ? ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಯಾವ ಕಾರಣ ಇಲ್ಲ ಅಂತಂಬೋದಾದ್ರೆ, ಕಾದಾಚಿತ್ಕತ್ವ ಅನುಪಪತ್ತೇ. ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಯಾವ ಕಾರಣಗಳು ಇಲ್ಲ ಅಂದ್ರೆ, ಹಾಗಾದ್ರೆ ಇದಂ ರಜತಂ ಅಂತ ಯಾವಾಗ್ಲೂ ಏನು ಜ್ಞಾನ ಬರಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಇದಂ ರಜತಂ ಅಂತ ಭ್ರಾಂತಿ ಬರುತ್ತದೆ. ನಿಮ್ ಪ್ರಕಾರ ಈಗ ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಯಾವ ಕಾರಣಗಳು ಇಲ್ಲ ಅಂದ್ರೆ, ಇದಂ ರಜತಂ ಎಂಬ ಭ್ರಮ ಇದು ಕೆಲವೊಮ್ಮೆ ಮಾತ್ರ ಬರಬೇಕು ಅಂತಿಲ್ರಿ. ಯಾವಾಗ ಬೇಕಾದ್ರೂ ಬರ್ಬೋದು. ಕೆಲವೊಮ್ಮೆ ಮಾತ್ರ ಇದಂ ರಜತಂ ಅಂತೇನು ಭ್ರಮ ಬರುತ್ತದೆ ಅಂತ ಹೇಳುತ್ತೇವೆ, ಅದು ಕೂಡೋದಿಲ್ಲ. ಯಾಕೆ? ರಜತ ಶುಕ್ತಿನೇ ರಜತವಾಗಿ ಪರಿಣಾಮ ಹೊಂದೋದಕ್ಕೆ ಯಾವ ಕಾರಣಗಳೂ ಇಲ್ಲ. ಯಾವ ಕಾರಣಗಳೂ ಇಲ್ಲ ಅಂತಂದರೆ ಅವಾಗ
ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಯಾವ ಕಾರಣಗಳು ಇಲ್ಲ ಅಂತಂದ್ರೆ, ಹಾಗಾದ್ರೆ ಯಾವಾಗಲಾದ್ರೂ ಒಮ್ಮೆ ಮಾತ್ರ ಇದಂ ರಜತಂ ಅಂತ ಯಾಕೆ ಬ್ರಹ್ಮ ಬರ್ಬೇಕು? ಏನು ಕಾರಣ ಇಲ್ಲ ಅಂದ್ರೆ ಯಾವಾಗ ಬೇಕಾದರೂ ಯಾವಾಗಲೂ ಕೂಡ ಇದಂ ರಜತಂ ಅಂತ ಬ್ರಹ್ಮ ಬರಲಿ ಅಂತ ಆಗುತ್ತದೆ. ಕಾದಾಚಿತ್ಕತ್ವ ಅನುಪಪತ್ತೇ. ಇಲ್ಲ, ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಒಂದು ಕಾರಣ ಉಂಟು ಅನ್ನಬೇಕು. ಯಾವ ಕಾರಣ ಹೇಳ್ರಪ್ಪ? ಆದ್ದೇ ಕಾರಣಂ ವಾಚ್ಯಂ. ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಒಂದು ಕಾರಣ ಇದೆ. ಯಾವ ಕಾರಣ? ಆದ್ದೇ ಕಾರಣಂ ವಾಚ್ಯಂ. ಆದ್ದೇ ಕಾರಣಂ ವಾಚ್ಯಂ. ಇಲ್ಲಿ ಏನ್ ಕಾರಣ? ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ನಮ್ಮ ಇಂದ್ರಿಯ ದೋಷಗಳೇ ಕಾರಣ. ಕರಣ ದೋಷ ಇತಿ ಚೇನ್ನ. ಶುಕ್ತಿಯು ರಜತವಾಗಿ ಪರಿಣಾಮ ಹೊಂದೋದಕ್ಕೆ ನಮ್ಮ ಕಣ್ಣು ಮೊದಲಾದ ಇಂದ್ರಿಯಗಳ ದೋಷವೇ ಕಾರಣ ಅಂತಂಬೋದಾದ್ರೆ ಅದಕ್ಕೆ ಹೇಳಿದ್ರು ತಸ್ಯ ಕರಣ ಸಂಬಂಧಿನಃ ಶುಕ್ತಿಕಾ ಪರಿಣಾಮ ಅಹೇತುತ್ವ ಶುಕ್ತಿಕಾ ಪರಿಣಾಮ ಹೇತುತ್ವ ಅನುಪಪತ್ತೇ. ನೋಡಿ, ಟೀಕರಂತ ಇದ್ದಾರೆ, ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ನಮ್ಮ ಕರಣ ದೋಷಗಳೇ ಕಾರಣ ಅನ್ನಬೇಡಿ. ಯಾಕೆಂದ್ರೆ ದೋಷಗಳು ಇಂದ್ರಿಯಗಳಲ್ಲಿ ಇರೋ ದೋಷಗಳು ಯಾವಾಗಲೂ ನಮ್ಮ ಇಂದ್ರಿಯಗಳಲ್ಲಿ. ಕಣ್ಣಿನಲ್ಲಿ ದೋಷ, ಕಣ್ಣಿಗೆ ಪೊರೆ ಬರುತ್ತದೆ. ದೋಷಗಳು ಯಾವಾಗಲೂ ಇಂದ್ರಿಯಗಳಲ್ಲಿ ಇರೋದು. ಇಂದ್ರಿಯಗಳಲ್ಲಿದ್ದ ದೋಷ ಶುಕ್ತಿಯ ಪರಿಣಾಮಕ್ಕೆ ಕಾರಣ ಅಂದ್ರೆ ಅದು ಸರಿ ಹೋಗೋದಿಲ್ಲ. ಹೌದೋ ಇಲ್ಲ? ಈಗ ನೋಡಿ, ಮಣ್ಣು ಘಟಾತ್ಮನ ಪರಿಣಾಮ ಹೊಂದಿದೆ. ಮಣ್ಣು ಎಲ್ಲೋ ಇದೆ, ಘಟ ಇನ್ನೆಲ್ಲೋ ಹುಟ್ಟಿದೆ ಅಂದ್ರೆ ಸರಿ ಹೋಗುತ್ತದಾ? ಸರಿ ಹೋಗೋದಿಲ್ಲ. ಹಾಗೆ ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಇಂದ್ರಿಯ ದೋಷ ಕಾರಣ ಅಂತ ಹೇಳಬೇಡಿ. ದೋಷ ಇರೋದು ಇಂದ್ರಿಯಗಳಲ್ಲಿ. ಶುಕ್ತಿ ಪರಿಣಾಮ ಹೊಂದೋದಕ್ಕೆ ಅದು ಹೆಂಗ್ ಕಾರಣ ಆಗುತ್ತದೆ? ಪರಿಣಾಮ ಆಗೋದು ಶುಕ್ತಿಯಲ್ಲಿ, ದೋಷ ಇರೋದು ಇಂದ್ರಿಯಗಳಲ್ಲಿ. ಸಂಬಂಧವೇ ಇಲ್ಲ. ಅಂದ ಮೇಲೆ ಕರ್ಣದೋಷ ಇದು ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಕಾರಣ ಅಲ್ಲ. ಶುಕ್ತಿಕಾ ಪರಿಣಾಮ ಹೇತುತ್ವ ಅನುಪಪತ್ತೇ. ಯಾಕೆ? ತಸ್ಯ ಕರ್ಣ ಸಂಬಂಧಿನಃ. ದೋಷಗಳು ಕರ್ಣಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಎಂಬ ಅಭಿಪ್ರಾಯವನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಬೇಕು, ಚಿಂತನೆ ಮಾಡಬೇಕು. ಅನ್ಯಥಾ ಒಂದು ವೇಳೆ ದೋಷ ಎಲ್ಲಿದ್ರೇನ್ರೆ, ಒಟ್ಟು ಎಲ್ಲೋ ಇದ್ದ ದೋಷ ಯಾವುದೋ ವಸ್ತುವಿನ ಪರಿಣಾಮಕ್ಕೆ ಕಾರಣ ಆಗುತ್ತದೆ. ಏನ್ ಮಾಡೋದು ಅಂದರೆ ಅನ್ಯಥಾ ಅವಾಗ ತದೈವ ಸಕಲಾರ್ಥಾನ ರಜತರೂಪ ಪರಿಣಾಮ ಪ್ರಸಂಗಾತ್. ನೋಡಿ, ದೋಷ ಎಲ್ಲಿದ್ರೂ ಅಡ್ಡಿ ಇಲ್ಲ. ಎಲ್ಲೋ ಇದ್ದ ದೋಷಗಳು ಶುಕ್ತಿಯ ಪರಿಣಾಮಕ್ಕೆ ಕಾರಣ ಅಂತಂದ್ರೆ, ಹಾಗಾದ್ರೆ ಶುಕ್ತಿನೇ ರಜತಾಕಾರೇಣ ಪರಿಣಾಮ ಯಾಕೆ ಹೊಂದಬೇಕು? ಬೇರೆ ಪದಾರ್ಥಗಳು ಕೂಡ ರಜತಾಕಾರೇಣ ಪರಿಣಾಮ ಹೊಂದಲಿ. ಘಟ ಪಟ ಸ್ತಂಭ ಕುಂಭ ಬೇರೆ 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 ಅನೇಕ ಪದಾರ್ಥಗಳು ಕೂಡ ರಜತಾಕಾರೇಣ ಪರಿಣಾಮ ಹೊಂದಲಿ. ಹೇಗಾದರೂ ಕಾರಣವಾದದ್ದು ಕರ್ಣದಲ್ಲಿ ಇದೆ ದೋಷಗಳು ಎಂಬುದು. ಎಲ್ಲೋ ಇದ್ದ ಕಾರಣವಾದ ದೋಷಗಳು ಅಂದ್ರೆ ಕಾರಣವಾದ ದೋಷಗಳು ಎಲ್ಲೋ ಇದ್ದರೂ ಕೂಡ ಶುಕ್ತಿಯ ಪರಿಣಾಮಕ್ಕೆ ಕಾರಣ ಅಂತಾರೆ. ಹಾಗಾದ್ರೆ ಎಲ್ಲೋ ಇದ್ದ ಆ ಇಂದ್ರಿಯ ದೋಷ ಯಾವುದೋ ಪದಾರ್ಥ ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಕಾರಣವಾಗಲಿ. ಶುಕ್ತಿನೇ ರಜತಾಕಾರೇಣ ಪರಿಣಾಮ ಯಾಕಾಗಬೇಕು? ಗೊತ್ತಾಯ್ತೋ ಇಲ್ಲೋ? ಸಕಲಾರ್ಥಾನ ಎಲ್ಲ ಪದಾರ್ಥಗಳು ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಈ ಇಂದ್ರಿಯಗಳಲ್ಲಿದ್ದ ದೋಷ ಕಾರಣವಾಗಲಿ ಅಂತ ಆಗುತ್ತದೆ. ಅದಕ್ಕೆ ಅವರೊಂದು ಹಂಗಲ್ಲ ನೋಡ್ರಿ, ಬರೇ ಕರ್ಣ ದೋಷ ಕಾರಣ ಅಲ್ರಿ, ದುಷ್ಟಕರಣ ದೋಷಗಳೇ ಅಂದ್ರೆ ದುಷ್ಟಕರಣಗಳ ಸಂಬಂಧ. ದುಷ್ಟಕರಣ ಸಂಸರ್ಗ ಹೇತು, ದುಷ್ಟಕರಣ ಸಂಸರ್ಗೋ ಹೇತು ಇತಿ ಚೇತ. ದುಷ್ಟವಾದ ಇಂದ್ರಿಯಗಳ ಸಂಬಂಧವೇ ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದೋದಕ್ಕೆ ಕಾರಣ ಅಂತಂದರೆ ಆಗ ನಾವು ವಿಕಲ್ಪ ಮಾಡ್ತಾ ಇದ್ದೇವೆ. ಏನು ವಿಕಲ್ಪ ನೋಡಿ, ದುಷ್ಟ ಇಂದ್ರಿಯಗಳ ಸಂಪರ್ಕ ಶುಕ್ತಿ ರಜತಾಕಾರೇಣ ಪರಿಣಾಮವಾಗೋದಕ್ಕೆ ಕಾರಣ ಅಂತ ಅಂದ್ರೆ ಅಲ್ಲಿ ಪ್ರಶ್ನೆ, ತಥಾಪಿ ಕಿಂ ಶುಕ್ತಿತ್ವ ಅಪಗಮೇನ ರಜತರೂಪ ಪರಿಣಾಮ ಕಿಂವಾ ತದ ಅನಪಗಮೇನ. ಟೀಕರಾಯ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಏನು ಅಂತಂದ್ರೆ ಶುಕ್ತಿತ್ವ ಹೋಗಿ ಅಂದ್ರೆ ಶುಕ್ತಿತ್ವ ಪೂರ್ಣ ನಾಶವಾಗಿ ರಜತ ಅಂತ ಪರಿಣಾಮ ಹೊಂದಿಸೋದು, ಅಥವಾ ಶುಕ್ತಿತ್ವ ಇದ್ದು ಆ ವಸ್ತು ರಜತಾಕಾರೇಣ ಪರಿಣಾಮ ಹೊಂದುತ್ತದೋ. ಕಿಂ ಶುಕ್ತಿತ್ವ ಅಪಗಮೇನ ರಜತರೂಪ ಪರಿಣಾಮ ಕಿಂ ವಾ ತದ ಅನಪಗಮೇನ, ಶುಕ್ತಿತ್ವ ಹೋಗಿ ಆ ವಸ್ತು ರಜತಾಕಾರೇಣ ಪರಿಣಾಮ ಹೊಂದುತ್ತದೋ, ಅಥವಾ ಶುಕ್ತಿತ್ವ ಇದ್ದು, ಶುಕ್ತಿತ್ವನು ಹಾಗೆ ಇರುತ್ತದೆ ಆದ್ರೂ ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದುತ್ತದೆ ಹಿಂಗಂತೀರೋ. ಅದೇ ಇಲ್ಲ, ಶುಕ್ತಿತ್ವ ಪೂರ್ಣ ಹೋಗಿ ಶುಕ್ತಿ ಎಂಬ ವಸ್ತು ರಜತಾಕಾರೇಣ ಪರಿಣಾಮ ಹೊಂದುತ್ತದೆ ಅಂದ್ರೆ ಶುಕ್ತಿ ಎಂಬ ವಸ್ತುನೇ ನಾಶವಾಗಿ ಅದು ರಜತವಾಗುತ್ತದೆ ಅಂತ ಅಂಬೋದಾದ್ರೆ, ಆದ್ದೇ ಪುರುಷಾಂತರೇಣಾಪಿ ತದಾ ಶುಕ್ತಿತ್ವಂ ನ ಪ್ರತ್ಯೇತವ್ಯಂ. ಹಾಗಾದ್ರೆ ಬೇರೆ ಪುರುಷರು ಕೂಡ ಅದನ್ನ ಶುಕ್ತಿ ಅಂತ ತಿಳಿಯಬಾರದು, ರಜತ ಅಂತೆ ತಿಳಿಯಬೇಕು. ಅಂದ್ರೆ ಭ್ರಾಂತನಾದ ವ್ಯಕ್ತಿಗೆ ಮಾತ್ರ ಇದಂ ರಜತಂ ಅಂತ ಜ್ಞಾನ ಬರಬಾರದರೆ, ಯಾರಿಗೆ ಭ್ರಾಂತಿ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅಭ್ರಾಂತರಿಗೂ ಕೂಡ ಇದಂ ರಜತಂ ಅಂತೆ ಜ್ಞಾನ ಬರಬೇಕ್ರಿ. ಯಾಕೆ? ಶುಕ್ತಿತ್ವ ಹೋಗಿದೆ ಅಂತ ಹೇಳಿದ್ದೀರಲ್ಲ, ಅಲ್ಲಿ ಶುಕ್ತಿತ್ವವೇ ಇಲ್ಲ, ಶುಕ್ತಿತ್ವ ನಷ್ಟವಾಗಿದೆ ಅಂದ ಮೇಲೆ, ಶುಕ್ತಿತ್ವ ನಾಶವಾಗಿದೆ ಅಂದ ಮೇಲೆ ಭ್ರಾಂತನಾದ ವ್ಯಕ್ತಿಗೆ ಬರುವಂತೆ ಇದಂ ರಜತಂ ಅಂತ ಜ್ಞಾನ ಬರುವಂತೆ ಬೇರೆ ಎಲ್ಲರಿಗೂ ಕೂಡ ಇದಂ ರಜತಂ ಅಂತ ಜ್ಞಾನ ಬರಬೇಕು. ಎಲ್ಲರಿಗೂ ಇದಂ ರಜತಂ ಎಂಬ ಜ್ಞಾನ ಬರಬೇಕಾಗುತ್ತದೆ. ಆದ್ದೇ ಪುರುಷಾಂತರೇಣಾಪಿ ತದಾ ಶುಕ್ತಿತ್ವಂ ನ ಪ್ರತ್ಯೇತವ್ಯಂ. ಬೇರೆ ಎಲ್ಲ ಪುರುಷರಿಗೂ ಇದಂ ರಜತಂ ಅಂತೆ ಬರಬೇಕ್ರಿ. ಶುಕ್ತಿತ್ವ ಹೋಗೇ ಬಿಟ್ಟದಂತಂದ್ರೆ ದ್ವಿತೀಯ ಇಲ್ಲ, ಶುಕ್ತಿತ್ವವೂ ಇದ್ದು ಶುಕ್ತಿ ಎಂಬ ವಸ್ತು ರಜತಾಕಾರೇಣ ಪರಿಣಾಮ ಹೊಂದಿದೆ ಅಂತಂಬೋದಾದ್ರೆ ದ್ವಿತೀಯೇ ಭ್ರಾಂತೇನಾಪಿ ತತ್ ಪ್ರತ್ಯೇತವ್ಯಂ. ಶುಕ್ತಿತ್ವ ಇದೆ ಆದರೂ ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿದೆ ಅಂತ ನೀವು ಅಂಬೋದಾದ್ರೆ ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಭ್ರಾಂತನಾದ ವ್ಯಕ್ತಿಗೂ ಕೂಡ ಶುಕ್ತಿಯ ಜ್ಞಾನ ಆಗಬೇಕು. ಯಾಕೆ? ಶುಕ್ತಿತ್ವ ಇದೆ ಅಂತ ಹೇಳಿದ್ದಿರ್ತಾನೆ. ಅಲ್ಲಿ ಶುಕ್ತಿತ್ವ ಇದ್ದ ಮೇಲೆ ರಜತಾಕಾರೇಣ ಪರಿಣಾಮವಾದದ್ದಕ್ಕೆ ಇದಂ ರಜತಂ ಅಂತ ಜ್ಞಾನ ಬಂದಿದೆ, ಜೊತೆಗೆ ಶುಕ್ತಿತ್ವವೂ ಇದೆ, ಅಲ್ಲಿರುವ ಶುಕ್ತಿತ್ವ ನಾಶವಾಗಿಲ್ಲ ಅಂತೇಳಿ. ಶುಕ್ತಿತ್ವ ನಾಶವಾಗಿಲ್ಲ ಅಂದ್ರೆ ಇದಂ ರಜತಂ ಅಂತ ಜ್ಞಾನ ಬರುವಂತೆ ಎಂ ಶುಕ್ತಿಯಂತೂ ಭ್ರಾಂತನಾದ ವ್ಯಕ್ತಿಗೆ ತೋರಲಿ. ಭ್ರಾಂತನಾದ ವ್ಯಕ್ತಿಗೆ ರಜತತ್ವ ಕಂಡಂತೆ ಶುಕ್ತಿತ್ವವೂ ಕೂಡ ಕಾಣಬೇಕು. ಯಾಕೆಂದ್ರೆ ಶುಕ್ತಿ ಎಂಬುದು ಅಲ್ಲಿದೆ, ಶುಕ್ತಿ ನಾಶವಾಗಿಲ್ಲ ಅಂತಂದಿರಿ, ಶುಕ್ತಿತ್ವ ಇದೆ ಅಂತಂದಿರಿ, ರಜತತ್ವ ಶುಕ್ತಿತ್ವ ಎರಡೂ ಇದೆ ಆ ವಸ್ತುವಿನಲ್ಲಿ. ರಜತತ್ವ ಇದೆ ಅಂದಮೇಲೆ ರಜತದ ಜ್ಞಾನ ಆಗಿದೆ, ಶುಕ್ತಿತ್ವ ಇದ್ಮೇಲೆ ಎಂ ಶುಕ್ತಿ ಎಂಬ ಜ್ಞಾನವೂ ಬರಲಿ, ಶುಕ್ತಿತ್ವದ ಜ್ಞಾನವೂ ಅವನಿಗೆ ಆಗಲಿ ಅಂತ ಪ್ರಶ್ನೆ ಬರುತ್ತದೆ. ಇದು ಒಂದು. ಜೊತೆಗೆ ನೋಡಿ, ಕಿಂಚ ಶುಕ್ತಿತ್ವ ಅಪಗಮೆ ಬಾಧೇಪಿನ ತದ್ಭಾಯಾತ. ಒಂದು ವೇಳೆ ಶುಕ್ತಿತ್ವ ನಾಶವಾಗಿ ಆ ವಸ್ತುವಿನಲ್ಲಿ ರಜತತ್ವ ಹುಟ್ಟುತ್ತದೆ ಅಂತಂದರೆ, ಹಿಂದಿನ ಪಕ್ಷವೇ ಇದಕ್ಕೆ ಇನ್ನೊಂದು ದೋಷವನ್ನು ಹೇಳ್ತಾ ಕಿಂಚ ಅಂತ ಹೇಳಿ, ಶುಕ್ತಿತ್ವ ಪೂರ್ಣ ನಾಶವಾಗಿ ರಜತತ್ವ ಎಂಬ ಹೊಸ ಧರ್ಮ ಹುಟ್ಟುತ್ತದೆ ಆ ವಸ್ತುವಿನಲ್ಲಿ ಅಂತ ಅಂಬೋದಾದ್ರೆ, ಹಾಗಾದ್ರೆ ಭ್ರಾಂತಿ ರೂಪವಾದ ಜ್ಞಾನದಲ್ಲಿಯೂ ಕೂಡ ಭ್ರಾಂತಿ ಬಂದಾಗಲೂ ಕೂಡ ಶುಕ್ತಿತ್ವವು ನಾಶವಾಗಿದೆ ಅಂದ್ರೆ ಭ್ರಾಂತಿ ಕಳೆದು ಆಮೇಲೆ ನೇದಂ ರಜತಂ ಅಂತ ಏನು ಬಾಧಕ ಜ್ಞಾನ ಬರುತ್ತದೆ, ಆ ಬಾಧಕ ಜ್ಞಾನದಲ್ಲಿಯೂ ಕೂಡ ಶುಕ್ತಿತ್ವ ತೋರಬಾರದು. ಯಾಕೆ? ಶುಕ್ತಿತ್ವ ನಾಶವಾಗಿದೆ. ನ ತದ್ಭಾಯಾತ. ಈ ಪಕ್ಷಕ್ಕೆ ದೋಷ ಹೇಳ್ತಾ ಇದ್ದಾರೆ. ಒಂದು ವೇಳೆ ಶುಕ್ತಿತ್ವ ನಾಶವಾಗಿ ರಜತತ್ವನೇ ಆ ವಸ್ತುವಿನಲ್ಲಿ ಬಂದಿದೆ ಎಂಬುದಾದ್ರೆ ಭ್ರಾಂತಿಯಲ್ಲಿ ಇದಂ ರಜತಂ ಅಂತ ಹೆಂಗ್ ಜ್ಞಾನ ಬಂದಿದೆ, ಭ್ರಾಂತಿ ಬಂದಾಗ ಶುಕ್ತಿ ಜ್ಞಾನ ಇರೋದಿಲ್ಲ, ಹಾಗೆ ಬಾಧ ಬಂದಾಗಲೂ ಕೂಡ ಶುಕ್ತಿ ಜ್ಞಾನ ಬರದೇ ಹೋಗಲಿ. ಯಾಕೆ? ಶುಕ್ತಿತ್ವ ಅಲ್ಲಿ ಇಲ್ಲವೇ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಬಾಧದಲ್ಲಿಯೂ ಕೂಡ ಅದು ಶುಕ್ತಿ ಅಂದ್ರೆ ತೋರಬಾರದು. ನ ತದ್ಭಾಯಾತ್,
ಶುಕ್ತಿ ಅಂತ ಅಲ್ಲಿ ತೋರಲೇಬಾರದು. ಗೊತ್ತಾಯ್ತೋ ಇಲ್ಲೋ? ಅದಕ್ಕೆ ಅವ್ರಂದ್ರು ನೋಡ್ರಿ ಹಂಗಲ್ಲ, ನಿಜ. ಮೊದಲು ಆ ಪದಾರ್ಥದಲ್ಲಿ ಶುಕ್ತಿತ್ವ ಇತ್ತು, ಶುಕ್ತಿತ್ವ ನಾಶವಾಗಿ ರಜತತ್ವ ಬಂತು, ರಜತಾಕಾರೇಣ ಪರಿಣಾಮವಾಯಿತು ವಸ್ತು, ಇದಂ ರಜತಂ ಅಂತ ಜ್ಞಾನ ಬಂತು. ಹಾಗಾದ್ರೆ ಶುಕ್ತಿತ್ವ ನಾಶವಾದ ಮೇಲೆ ಬಾಧಕಾಲದಲ್ಲಿಯೂ ಕೂಡ ನೇದಂ ರಜತಂ ಇಯಂ ಶುಕ್ತಿ ಅಂತ ಬರಬಾರದು. ಹಾಗಾದ್ರೆ ಶುಕ್ತಿತ್ವ ನಾಶವಾದ ಮೇಲೆ ಅಂದ್ರೆ ಹಂಗಲ್ರಿ. ಅಲ್ಲಿ ಏನಾಗಿದೆ ಗೊತ್ತೇನು? ಬಾಧ ಬಂದಾಗ ನಾಶವಾದ ಶುಕ್ತಿತ್ವ ಪುನಃ ಅಲ್ಲಿ ಮತ್ತೆ ಪರಿಣಾಮವಾಗಿದೆ. ಭ್ರಾಂತಿ ಬಂದಾಗ ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿತ್ತು. ಬಾಧ ಬಂದಾಗ ಪುನಃ ರಜತ ಮತ್ತೆ ಶುಕ್ತ್ಯಾಕಾರೇಣ ಪರಿಣಾಮವಾಗಿದೆ ಅಂತ ಹಿಂಗೆ ಹೇಳ್ತೀವಿ. ಅಥ ಪುನಃ ಶುಕ್ತ್ಯಾಕಾರೇಣ ರಜತಂ ಪರಿಣತಂ ಅಂದ್ರೆ ಭ್ರಾಂತಿ ಬಂದಾಗ ಶುಕ್ತಿನೇ ರಜತಾಕಾರೇಣ ಪರಿಣಾಮ ಹೊಂದಿತ್ತು, ಆಮೇಲೆ ಬಾಧ ಬಂದಾಗ ರಜತವೇ ಮತ್ತೆ ಶುಕ್ತ್ಯಾಕಾರೇಣ ಪುನಃ ಪರಿಣಾಮ ಹೊಂದಿದೆ ಅಂತಂತೀವಿ. ಅಂದ್ರೆ ಹಿಂಗೆ ಹೇಳಿಕಲ್ಲ. ಯಾಕೆ? ಕರಣದೋಷಸ್ಯ ಕಾರಣಸ್ಯ ಅಭಾವಾತ್ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ನೋಡಿ. ಕರಣದೋಷ ಅದು ಕಾರಣ ಅಂದ್ರಿ, ಪರಿಣಾಮ ಹೊಂದೋದಕ್ಕೆ ಕರಣದೋಷವೇ ಕಾರಣ ಅಂತ ಹೇಳಿದ್ದೀರಿ ಹಿಂದೆ. ಶುಕ್ತಿಯು ರಜತಾಕಾರೇಣ ಪರಿಣಾಮವಾಗೋದಕ್ಕೆ ಇಂದ್ರಿಯಗಳಲ್ಲಿರುವ ದೋಷನೇ ಕಾರಣ, ರಜತಾಕಾರೇಣ ಪರಿಣಾಮಕ್ಕೆ ಕರ್ಣದೋಷವೇ ಕಾರಣ ಅಂತಂದಿದ್ದೀರಿ. ಕರ್ಣದೋಷವೇ ಕಾರಣ ಅಂತ ಹೇಳಿದ್ದೀರಿ. ಕರ್ಣದೋಷವೇ ಕಾರಣ ಅಂದ್ರೆ ಈಗ ಪುನಃ ಬಾಧಜ್ಞಾನ ಬಂದಾಗ ಪುನಃ ಮತ್ತೆ ರಜತ ಅದು ಶುಕ್ತ್ಯಾಕಾರೇಣ ಪರಿಣಾಮ ಹೊಂದಿದೆ ಅನ್ನಬೇಕು. ಆದರೆ ಕರ್ಣದೋಷ ಇದು ಬಾಧ ಕಾಲದಲ್ಲಿ ಎಲ್ಲಿದೆ? ನಿಮ್ ಪ್ರಕಾರವೇ ಪರಿಣಾಮ ಹೊಂದೋದಕ್ಕೆ ಕರ್ಣದೋಷನೇ ಕಾರಣ, ಬಾಧ ಬಂದಾಗ ಕರ್ಣದೋಷ ಇರೋದೇ ಇಲ್ಲ ಅಂದ ಮೇಲೆ ಪುನಃ ರಜತ ಶುಕ್ತ್ಯಾಕಾರೇಣ ಪರಿಣಾಮ ಹೊಂದಿದೆ ಅಂತ ಹೇಗೆ ಹೇಳ್ತೀರಿ? ಕರ್ಣದೋಷಸ್ಯ ಕಾರಣಸ್ಯ ಅಭಾವ. ಜೊತೆಗೆ ಏವಂ ಸತಿ ನೀವು ಹಿಂಗನ್ನೋದಾದ್ರೆ ಬಾಧೋಪಿ ಭ್ರಮಹಾಸ್ಯ, ಬಾಧನೂ ಕೂಡ ಭ್ರಮ ಆಗಬೇಕಾಗುತ್ತದ್ರಿ. ಯಾಕೆಂದ್ರೆ ಅನ್ಯಥಾ ಪರಿಣತ ವಸ್ತುನಿ ಖ್ಯಾತಿ, ಅನ್ಯಥಾ ಪರಿಣತ ವಸ್ತುನಿ ಖ್ಯಾತಿ, ಅನ್ಯಥಾ ಖ್ಯಾತಿ ಅಂದಿರೋ ಇಲ್ಲ, ಅನ್ಯಥಾ ಪರಿಣಾಮ ಹೊಂದಿದ ವಸ್ತುವಿನ ಜ್ಞಾನ ಅದೇ ಭ್ರಮ ಅಂದಿರಿ. ಈಗ ರಜತವೇ ಶುಕ್ತ್ಯಾಕಾರೇಣ ಪರಿಣಾಮ ಹೊಂದಿದೆ, ಆ ಶುಕ್ತಿಯ ಜ್ಞಾನ ಇಯಂ ಶುಕ್ತಿ ನೇದಂ ರಹಿತಂ ಎಂಬ ಜ್ಞಾನವು ಮತ್ತೇನಾಯಿತು? ಅನ್ಯಥಾ ಪರಿಣತ ವಸ್ತುನಿ ಖ್ಯಾತಿ ಅಂತೆ ಆಯಿತು. ಬಾಧ ಜ್ಞಾನವು ಹಾಗಾದ್ರೆ ಅದು ಕೂಡ ಮತ್ತೆ ಭ್ರಾಂತಿ ಅಂತ ಆಗಬೇಕಾಗುತ್ತದೆ. ಆದ್ದರಿಂದ ಇದು ಸರ್ವಥ ಯುಕ್ತವಾದದ್ದಲ್ಲ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಮಾತು ಕೊನೆ ಹೇಳ್ತಾರ, ಅಪಿಚ ಏತತ್ ಸಮಸ್ತ ಪ್ರತಿಪತ್ರು ಸಾಧಾರಣಮಪಿ ಕುತೋ ನ ಭವೇತ. ನೋಡಿ, ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿದೆ ಅಂತ ನೀವು ಅನ್ನೋದಾದ್ರೆ ಹಾಗಾದ್ರೆ ಎಲ್ಲರಿಗೂ ರಜತ ಅಂತೆ ಜ್ಞಾನ ಬರ್ಬೇಕ್ರಿ. ಈಗ ಮಣ್ಣು ಘಟಾಕಾರೇಣ ಪರಿಣಾಮ ಹೊಂದಿದಾಗ, ಮಣ್ಣೇ ಕಂಬುಗ್ರೀವಾದಿ ಮತ್ಪದಾರ್ಥ ಆದಾಗ, ಮಣ್ಣೇನೆ ಗುಂಡಕಾಗಿ ಒಂದು ವಸ್ತುವಾಗಿ ಪರಿಣಾಮ ಹೊಂದಿದಾಗ ಅದನ್ನು ಅಯಂ ಘಟ ಅಂತ ಎಲ್ಲರಿಗೂ ಜ್ಞಾನ ಬರುತ್ತದೆ. ತಂತುಗಳೇ ಪಟವಾಗಿ ಪರಿಣಾಮ ಹೊಂದಿದಾಗ, ಈ ಪಟ ಇದೆ, ಮೊದಲು ತಂತುಗಳಿತ್ತು, ತಂತುಗಳೇ ಪಟವಾಗಿ ಪರಿಣಾಮ ಹೊಂದಿದೆ, ಅಯಂ ಪಟ ಅಂತ ಎಲ್ಲರಿಗೂ ಜ್ಞಾನ ಬರ್ತದೆ, ಎಲ್ಲರಿಗೂ ಪಟ ಅಂತ ಜ್ಞಾನ ಬರ್ತದೆ. ಹಂಗ ನಿಮ್ ಪ್ರಕಾರ ಈಗ ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದಿದೆ ಕರ್ಣದೋಷದಿಂದ ಅಂಬೋದಾದ್ರೆ ಹಾಗಾದ್ರೆ ಎಲ್ಲರಿಗೂ ಕೂಡ ಆ ರಜತ ತೋರಬೇಕು. ಭ್ರಾಂತನಾದ ವ್ಯಕ್ತಿಗೆ ಮಾತ್ರ ಇದಂ ರಜತಂ ಅಂತ ಜ್ಞಾನ ಬರಬಾರ್ದ್ರೆ ಎಲ್ಲರಿಗೂ ಬರಬೇಕಪ್ಪ. ಹಾಗಾದ್ರೆ ಅಪಿಚ ಏತತ್ ಸಮಸ್ತ ಪ್ರತಿಪತ್ರು ಸಾಧಾರಣಮಪಿ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಇದಂ ರಜತಂ ಅಂತೆ ತೋರ್ಬೇಕಲ್ರಿ. ಯಾಕೆ ತೋರಲ್ಲ? ಅದಕ್ಕೆ ಅವ್ರಂದ್ರು ಹಂಗಲ್ರಿ ನೋಡ್ರಿ, ಯತ್ ಕರಣ ಪರಿಣತಂ ತೇನೈವ ಗೃಹ್ಯತೆ. ಅವರಂದ್ರು ಯಾರ ದುಷ್ಟ ಇಂದ್ರಿಯದಿಂದ ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿದೆಯೋ ಅವರಿಗೆ ಮಾತ್ರ ಆ ಶುಕ್ತಿ ರಜತವಾಗಿ ಕಾಣಿಸ್ತದೆ.
ಎಲ್ಲರಿಗೂ ರಜತವಾಗಿ ಕಾಣಿಸಲಿ, ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿದ್ದು ಅಂತಂದ್ರೆ ಹಂಗಲ್ರಿ. ಎಲ್ಲರಿಗೂ ರಜತಾಕಾರೇಣ ಅದು ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ಭ್ರಾಂತನಾದ ವ್ಯಕ್ತಿಗೆ ಮಾತ್ರ ಅದು ರಜತ ಅಂತ ತೋರುತ್ತದೆ. ಯಾಕೆ ಅಂದ್ರೆ ಭ್ರಾಂತನಾದ ವ್ಯಕ್ತಿಯ ಕರಣಗಳ ದೋಷದಿಂದಲೇನೆ ಅದು ಪರಿಣಾಮ ಹೊಂದಿದೆ. ಅಂದ್ರೆ ಯಾರ ದುಷ್ಟ ಇಂದ್ರಿಯದಿಂದ ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿದೆಯೋ ಆ ವ್ಯಕ್ತಿಗೆ ಮಾತ್ರ ಇದಂ ರಜತಂ ಅಂತ ತೋರುತ್ತದೆ. ಬೇರೆಯವರಿಗೆ ಇದಂ ರಜತಂ ತೋರೋದಿಲ್ಲ. ಅಂದ್ರೆ ಯಸ್ಯ ಪುರುಷಸ್ಯ ದುಷ್ಟ ಇಂದ್ರಿಯೇಣ ಶುಕ್ತಿ ರಜತಾಕಾರೇಣ ಪರಿಣಮತೆ ತಸ್ಯೈವ ಇದಂ ರಜತಂ ಇತಿ ಜ್ಞಾನಂ ಭವತಿ. ಯಾವ ವ್ಯಕ್ತಿಯ ದುಷ್ಟ ಇಂದ್ರಿಯಗಳಿಂದ ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿದೆಯೋ ಆ ವ್ಯಕ್ತಿಗೆ ಮಾತ್ರ ಇದಂ ರಜತಂ ಅಂತ ತೋರುತ್ತದೆ, ರಜತ ಜ್ಞಾನ ಬರುತ್ತದೆ. ಬೇರೆಯವರಿಗೆ ರಜತ ಜ್ಞಾನ ಬರೋದಿಲ್ಲ. ಅಂದರೆ ಇತಿಚೇನ್ನ ಘಟಾದೇರಪಿ ಕುಲಾಲಾದಿ ಮಾತ್ರ ವೇದ್ಯತಾಪಾತಾತ್ ಟೀಕಾಕೃತ್ಪಾದ ಹೇಳ್ತಾ ಇದ್ದಾನೆ. ಹಾಗೆ ಹೇಳೋದಾದ್ರೆ ಘಟಪಟಾದಿ ವಸ್ತುಗಳು ಕೂಡ ಕುಲಾಲನಿಗೆ ಮಾತ್ರ ತೋರ್ಬೇಕು. ಕುವಿಂದ ಕುಲಾಲ ಅಂದ್ರೆ ಕುಲಾಲ ಅಂದ್ರೆ ಕುಂಬಾರ, ಕುವಿಂದ ಅಂದ್ರೆ ನೇಕಾರ. ಕುಂಬಾರನ ಪ್ರಯತ್ನದಿಂದ, ಕುಂಬಾರನ ಒಂದು ವ್ಯಾಪಾರದಿಂದ ಮಣ್ಣು ಘಟವಾಗಿ ಪರಿಣಾಮ ಹೊಂದಿದೆ. ಕುಲಾಲನ ವ್ಯಾಪಾರದಿಂದ ಮಣ್ಣು ಘಟವಾಗಿ ಪರಿಣಾಮ ಹೊಂದಿದೆ ಅಂದ ಮೇಲೆ ಘಟ ಕುಲಾಲನಿಗೆ ಮಾತ್ರ ತೋರ್ಬೇಕು. ಅಯಂ ಘಟ ಅಂತ ಅವನಿಗೆ ಮಾತ್ರ ಜ್ಞಾನ ಬರಬೇಕ್ರಿ ಹೇಳ್ತಾ ಇದ್ದಾರೆ. ತಂತುವನ್ನ ಯಾರು ಪಟವಾಗಿ ನೇಕಾರ ನೈದಿದ್ದಾನೆ, ನೇಕಾರನಿಗೆ ಮಾತ್ರ ಅಯಂ ಪಟಃ ಅಂತ ಜ್ಞಾನ ಬರಬೇಕು. ಯಾಕೆಂದ್ರೆ ಅವರ ಪ್ರಯತ್ನದಿಂದ ತಾನೆ ಅದು ಘಟವಾಗಿ ಪಟವಾಗಿ ಪರಿಣಾಮ ಹೊಂದಿದ್ದು. ನೀವೇನಂತೀರಿ? ಯಾರ ದುಷ್ಟ ಇಂದ್ರಿಯದಿಂದ ಶುಕ್ತಿ ಘಟಾಕಾರೇಣ ಪರಿಣಾಮ ಹೊಂದಿದೆಯೋ ಅವರಿಗೆ ಮಾತ್ರ ಇದಂ ರಜತಂ ಅಂತ ಭ್ರಮ ಬರುತ್ತದೆ, ಬೇರೆಯವರಿಗೆ ಅಲ್ಲ ಎಂಬುದಾದರೆ, ಯಾರ ದುಷ್ಟ ಇಂದ್ರಿಯದಿಂದ ಶುಕ್ತಿಯು ರಜತಾಕಾರೇಣ ಪರಿಣಾಮ ಹೊಂದಿದೆಯೋ ಅವರಿಗೆ ಮಾತ್ರ ಇದಂ ರಜತಂ ಅಂತ ಜ್ಞಾನ ಬರುತ್ತದೆ, ಶುಕ್ತಿ ರಜತಾಕಾರೇಣ ತೋರುತ್ತದೆ, ಬೇರೆಯವರಿಗೆ ಅಲ್ಲ ಎಂಬುದಾದ್ರೆ, ಹಾಗಾದ್ರೆ ಘಟಾದಿ ವಸ್ತುಗಳು ಕೂಡ ಯಾರು ನಿರ್ಮಾಣ ಮಾಡಿದ್ದಾರೋ ಆ ನಿರ್ಮಾತೃವಾದ ವ್ಯಕ್ತಿಗಳಿಗೆ ಮಾತ್ರ ಘಟಾಪಟ ಸ್ತಂಭ ಕುಂಭಗಳು ತೋರಬೇಕು, ಬೇರೆಯವರಿಗೆ ತೋರಬಾರದು ಅಂತ ಆಗುತ್ತೆ. ಘಟಾದೇರಪಿ ಕುಲಾಲಾದಿ ಮಾತ್ರ ವೇದ್ಯತಾಪಾದ. ಅದಕ್ಕೆ ಅವರು ಅಂದ್ರೆ ಹಂಗಲ್ರಿ, ಸುಖಾದಿವತ ಇತಿ ಚೇನ್ನ ಸುಖಾದಿವತ ಅಂದ್ರು. ಸುಖಾದಿವತ ಅಂದ್ರೆ ಏನ್ ಅಭಿಪ್ರಾಯ ನೋಡಿ? ಸುಖಾದಿಗಳಂತೆ ಅಂದ್ರೆ ಅಭಿಪ್ರಾಯ, ಈಗ ಸುಖ ಅಂಬೋದು ಯಾರಿಗಾಗುತ್ತದೆ ಅವರಿಗೆ ಮಾತ್ರ ಆ ಸುಖದ ಜ್ಞಾನ ಆಗುತ್ತದೆ. ಅಂದ್ರೆ ಅಭಿಪ್ರಾಯ, ಈ ರಜತ ಘಟಪಟಾದಿಗಳಂತೆ ಅಲ್ಲ, ಸುಖಾದಿಗಳಂತೆ. ಅಂದ್ರೆ ಸುಖ ಯಾರ ಅಂತಃಕರಣದಿಂದ ಪರಿಣಾಮ ಹೊಂದುತ್ತೋ ಅವರಿಗೆ ಮಾತ್ರ ಆ ಸುಖ ಜ್ಞಾನ ಆಗುತ್ತದೆ. ಹೌದೋ ಇಲ್ಲ? ಸುಖ ದುಃಖ ಇವುಗಳು ಅಂತಃಕರಣದ ಪರಿಣಾಮಗಳೇ ಸುಖ ದುಃಖಗಳು. ಯಾರ ಅಂತಃಕರಣದಿಂದ ಸುಖಾದಿಗಳು ಪರಿಣಾಮ ಹೊಂದುತ್ತವೋ ಅಂದ್ರೆ ಯಾರ ಅಂತಃಕರಣದ ಪರಿಣಾಮವೋ, ಯಾರ ಅಂತಃಕರಣದ ಪರಿಣಾಮವೋ ಸುಖ ದುಃಖಾದಿಗಳು ಅವರಿಗೆ ಮಾತ್ರ ಸುಖ ದುಃಖಾದಿಗಳ ಜ್ಞಾನವಾಗುತ್ತದೆ. ಹಾಗೆ ರಜತನೂ ಕೂಡ ದುಷ್ಟ ಇಂದ್ರಿಯ ಇದ್ದವರಿಗೆ ಮಾತ್ರ ತೋರುತ್ತದೆ ಅಂತಂದ್ರೆ ಹಂಗಲ್ಲ, ಸುಖಾದಿಗಳಂತೆ ಹೇಳಿಕ್ ಬರಲ್ಲ ರಜತವನ್ನ. ಯಾಕೆ? ವಾಕ್ಯಾಂತರತ್ವೇನ ವಿಶೇಷಾತ್, ವಾಕ್ಯಾಂತರತ್ವೇನ ವಿಶೇಷಾತ್. ನೋಡಿ ಹಂಗ ಹೇಳಿಕ್ ಬರಲ್ರಿ ಅಂದ್ರು. ರಜತವೇ ಬೇರೆ, ಸುಖಾದಿಗಳೇ ಬೇರೆ. ಸುಖ ದುಃಖಾದಿಗಳು ಆಂತರಂಗಿಕವಾದ ಧರ್ಮಗಳು. ರಜತ ಇದು ಹೊರಗಿರೋ ಪದಾರ್ಥ, ವ್ಯತ್ಯಾಸ ಇದೆ. ಯಾರ ಅಂತಃಕರಣದಿಂದ ಪರಿಣಾಮವಾಗಿದೆಯೋ ಸುಖ ಅವರಿಗೆ ಮಾತ್ರ ಸುಖದ ಜ್ಞಾನ ಆಗುತ್ತದೆ ಹೇಳ್ಬೋದು. ಯಾಕೆ? ಸುಖ ಇದು ಆಂತರಂಗಿಕ ಪದಾರ್ಥ, ಆದರೆ ರಜತ ಇದು ಬಹಿರಂಗ ಪದಾರ್ಥ, ಹೊರಗಿರೋ ಪದಾರ್ಥ. ಎಲ್ಲರಿಗೂ ಒಂದೇ ರೀತಿ ತೋರಬೇಕ್ರೆ, ಒಬ್ರಿಗೊಂದು ತೋರೋ ಹಾಗಿಲ್ರಿ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ವಾಕ್ಯ ಅಂತರತ್ವೇನ ವಿಶೇಷ. ಆದ್ದರಿಂದ
ಸುಖ ಎಂಬುದು ಅಂತರ ವಸ್ತು, ದುಃಖ ಸುಖ ದುಃಖಗಳು ಇವು ಆಂತರಂಗಿಕವಾದ ವಸ್ತು. ರಜತ ಇದು ಹೊರಗಿರತಕ್ಕಂಥ ವಸ್ತು. ಅಂದ ಮೇಲೆ ಹೊರಗಿರೋ ವಸ್ತು ಒಬ್ಬರಿಗೆ ಮಾತ್ರ ತೋರ್ಲಿ ಅಂತ ಹೇಳಿಕ್ ಬರೋದಿಲ್ಲ. ಗೊತ್ತಾಯಿತು ಇಲ್ಲ? ಸುಖದಿಂದ ಕೆಲವರಿಗೆ ಸುಖದಂತೆ ರಜತಾದಿಗಳು ಕೆಲವರಿಗೆ ಮಾತ್ರ ತೋರಿಸಲಿ ಅಂತ ಅಲ್ಲಿಗೆ ಬರಲ್ಲ, ತೋರ್ಲಿ ಅಂತ ಅಲ್ಲಿಗೆ ಬರಲ್ಲ. ಒಂದು ವೇಳೆ ಸುಖದಂತೆ ರಜತವು ಕೂಡ ಕೆಲವರಿಗೆ ಮಾತ್ರ ಕಾಣಿಸ್ತದೆ, ಯಾರ ದುಷ್ಟ ಇಂದ್ರಿಯದಿಂದ ಪರಿಣಾಮ ಹೊಂದಿದೆಯೋ ಅವರಿಗೆ ಮಾತ್ರ ಕಾಣಿಸ್ತದೆ ರಜತ ಅಂತಂಬೋದಾದ್ರೆ, ಹಿಂದೆ ಹೇಳಿದಂತೆ ಘಟವು ಕೂಡ ಕೆಲವರಿಗೆ ಮಾತ್ರ ಕಾಣಿಸಿರಿ, ಅನ್ಯಥಾ ಉಕ್ತಿ ಪ್ರಸಂಗ ಅನಿಸ್ತಾರ. ನಾವು ಹಿಂದೆ ಹೇಳಿದ ದೋಷ ಅದು ಪರಿಹಾರವಾಗುವುದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅನ್ಯಥಾ ಉಕ್ತಿ ಪ್ರಸಂಗ ಅನಿಸ್ತಾರ, ಹಿಂದೆ ಹೇಳಿದ ಅತಿ ಪ್ರಸಂಗ ಹಾಗೇ ಉಳಿಯುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ ಅತಿ ಪ್ರಸಂಗ ಅಂದ್ರೆ ಏನು ಅಂದರೆ, ಸುಖದಂತೆ ರಜತವೂ ಕೂಡ ಕೆಲವರಿಗೆ ಮಾತ್ರ ತೋರುತ್ತದೆ ಎಂಬುದಾದ್ರೆ, ಹಾಗಾದ್ರೆ ಘಟಪಟಾದಿಗಳು ಕೂಡ ಅವುಗಳನ್ನು ನಿರ್ಮಾಣ ಮಾಡಿದ ಕುಲಾಲಾದಿಗಳಿಗೆ ಮಾತ್ರ ತೋರಲಿ. ಕುಲಾಲನ ಪ್ರಯತ್ನದಿಂದ ತಾನೇ ಘಟ ನಿರ್ಮಾಣವಾದದ್ದು, ಕುಲಾಲನಿಗೆ ಮಾತ್ರ ತೋರಬೇಕು ಅಂತ ಆಗುತ್ತದೆ. ಆದ್ದರಿಂದ ನೀವು ಹೇಳಿದ್ದು ಸರ್ವಥಾ ಯುಕ್ತವಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಸುಖದ ವಿಚಾರವೇ ಬೇರೆ, ಈ ರಜತದ ವಿಚಾರವೇ ಬೇರೆ. ಸುಖ ಅಂತರಂಗಿಕ ಪದಾರ್ಥ, ಅವರವರ ಅಂತಃಕರಣದ ಪರಿಣಾಮಗಳು ಸುಖ ದುಃಖಗಳು ಅವರಿಗೆ ತೋರ್ತವೆ ಅಂತ ಅಲ್ಲಿ ಹೇಳ್ಬೋದ್ರಿ. ಬಾಹ್ಯವಾದ ವಸ್ತುವಿನ ವಿಚಾರಕವಾಗಿ ಹಂಗೆ ಹೇಳಲಿಕ್ಕೆ ಬರಲ್ಲ. ಯಾರ ಇಂದ್ರಿಯದಿಂದ ಪರಿಣಾಮ ಹೊಂದಿದೆಯೋ ಅವರಿಗೆ ಮಾತ್ರ ತೋರ್ಲೆ ಅಂತ ಅಲ್ಲಿಗೆ ಬರಲ್ಲ. ರಜತ ಇದು ಎಲ್ಲರಿಗೂ ತೋರ್ಲೇಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಇನ್ನೊಂದು ಮಾತು ಇಲ್ಲ, ದೋಷವಶಾತ ಶುಕ್ತಿ ರಜತಾಕಾರೇಣ ಪರಿಣಾಮ ಹೊಂದಿದೆ ಅಂತಂದ್ರೆ ಅದಕ್ಕೆ ನಿರಾಕರಣೆ ಮಾಡ್ತಾರೆ. ನಿಮಿತ್ತ ಕಾರಣ ನಾಶದಿಂದ ಕಾರ್ಯವೂ ನಾಶವಾಗಬೇಕು ಎಂಬ ನಿಯಮ ಏನಿಲ್ಲ ಜಗತ್ತಿನಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ. ನಿಮಿತ್ತ ಕಾರಣವಾದದ್ದು ನಾಶವಾದ ಮಾತ್ರಕ್ಕೆ ಕಾರ್ಯವೂ ನಾಶವಾಗಬೇಕು ಎಂಬ ನಿಯಮ ಏನಿಲ್ಲ. ಆ ವಿಚಾರ ಇದೆ, ಸ್ವಲ್ಪ ಹೊಸ ವಿಚಾರ. ನಿಧಾನವಾಗಿ ಮತ್ತೆ ನಾಳಿನ ಪಾಠದಲ್ಲಿ ಅದನ್ನ ತಿಳಿಯೋಣ. ನಾಳಿನೂ ಕೂಡ ಆನ್ಲೈನ್ ಮುಖಾಂತರವೇ ಪಾಠ, ನಾಡದ್ರಿಂದ ನೇರವಾದ ಪಾಠ ಅಂತ ಆಚಾರ್ಯರು ಹೇಳಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.